ಅದು ಯಾರೋ ಫಲಾನುಭವಿಗಳು ಯಾರೋ ಆಗ್ತಾರೆ, ಎಲ್ರಿಗೂ ಅದು ಅನ್ವಯಿಸಲ್ಲ. ಯಾರು ಟ್ಯಾಕ್ಸ್ ಪೇಯರು ಅದರ ಅನುಭವ ಪಡೀತಾ ಇದ್ದಾನೆ. ಮಹಿಳೆಯರಿಗೆ ಫ್ರೀ ಅಂತ ಮಾಡಿದ್ದಾರೆ. ಅದು ಹಳ್ಳಿಗಳಲ್ಲಿ ಏನಾಗಿದೆ ಅಂದರೆ, ನಾವು ಹಳ್ಳಿಯಿಂದ ಬಂದಿರತಕ್ಕಂಥವರು, ಕರೆಂಟು ಫ್ರೀ ಅನ್ನೋದು ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ನಿಜವಾದ ಬಡವರಿಗೆ ಇದಾಗ್ತಾ ಇಲ್ಲ, ಇದು ತಿನ್ನೋರಿಗೆ ಅನುಕೂಲ ಆಗ್ತಾ ಐತೆ, ಜನಗಳಿಗೆ ಉಪಯೋಗ ಆಗ್ತಾ ಐತೆ. ತುಂಬ ಸೋಂಬೇರಿಗಳಾಗ್ತಾ ಇದ್ದಾರೆ. ಅದರಿಂದ ಆ ಕಾರ್ಯಕ್ರಮಗಳಿಂದ ದೇಶ ಉದ್ಧಾರ ಆಗೋಕ್ಕೆ ಹಿನ್ನಡಿ ಆಗ್ತಾ ಐತೆ ಅಂತ ನನ್ನ ಭಾವನೆ. ಕೆಲವ್ರದ್ದು ಯಾರ್ದು ಹೇಗಿರುತ್ತೋ ಹೇಳೋಕ್ಕಾಗಲ್ಲ. ಇವಾಗ ಬಸ್ಸು ಮಹಿಳೆಯರಿಗೆ ಫ್ರೀ ಅಂತ ಮಾಡಿದ್ದಾರೆ. ಅದು ಹಳ್ಳಿಗಳಲ್ಲಿ ಏನಾಗಿದೆ ಅಂದರೆ, ನಾವು ಹಳ್ಳಿಯಿಂದ ಬಂದಿರತಕ್ಕಂಥವರು, ತಂದೆ ತಾಯಿಗೆ ಅತ್ತ ಮಾವಗೆ ಮಕ್ಕಳಿಗೆ ಊಟ ಮಾಡಿಕೊಡೋರಿಲ್ಲ. ದೇವಸ್ಥಾನಗಳು ಅಲ್ಲಿ ಇಲ್ಲಿ ಸುತ್ತಕೊಂಡು ಓಡಾಡ್ತಾ, ಅಲ್ಲಿ ಊರುಗಳಲ್ಲಿ ಜಗಳಗಳು ಗೊತ್ತಲ್ವ, ಊರುಗಳಲ್ಲಿ ಅಮ್ಮ ಈ ಕಡೆ ಹೋದರು, ಈ ಅಪ್ಪ ಈ ಕಡೆ ಹೋದರು ಅಂತ ಆ ಕೆಟ್ಟ ಅಭಿಪ್ರಾಯಗಳು ಮೂಡ್ತಾ ಐತೆ. ಅದರಿಂದ ಅದರ ಬದಲು ಮಕ್ಕಳಿಗೆ ಎಜುಕೇಷನ್ ಮಾಡೋ ಮಕ್ಕಳಿಗೆ ಫ್ರಮ್ LKGಯಿಂದ ಆಗಿರಲಿ ಕಾಲೇಜ್ವರೆಗೂ ಅವರು ಎಲ್ಲಿವರೆಗೂ ಓದ್ತಾರೋ ಫ್ರೀ ಬಸ್ ಪಾಸ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತಾ ಇತ್ತು ದೇಶಕ್ಕೆ. ಯಾಕೆಂದರೆ ಆ ಮಕ್ಕಳು ದಿನ ಅಪ್ಪ ಅಮ್ಮನ ಹತ್ರ ಚಿಲ್ಲರೆ ಬಸ್ ಚಾರ್ಜ್ ಕೊಡಿ, ಅದು ಕೊಡಿ ಅಂತ ಕೇಳೋ ಇದಿರಲಿಲ್ಲ. ಓದೋಕ್ಕೆ ಒಂದು ಅನುಕೂಲ ಆಗ್ತಾ ಇತ್ತು ಅಂತ ಒಂದನೇದು. ಎರಡನೇದು, ಕರೆಂಟು ಫ್ರೀ ಅನ್ನೋದು ಬೇಕಾಗಿರಲಿಲ್ಲ. ಅದು ಯಾರೋ ಫಲಾನುಭವಿಗಳು ಯಾರೋ ಆಗ್ತಾರೆ, ಎಲ್ರಿಗೂ ಅದು ಅನ್ವಯಿಸಲ್ಲ. ಯಾರು ಟ್ಯಾಕ್ಸ್ ಪೇಯರು ಅದರ ಅನುಭವ ಪಡೀತಾ ಇದ್ದಾನೆ. ಅವಶ್ಯಕತೆ ಇರಲಿಲ್ಲ. ನಿಜವಾದ ಬಡವರಿಗೆ ಇದಾಗ್ತಾ ಇಲ್ಲ, ಇದು ತಿನ್ನೋರಿಗೆ ಅನುಕೂಲ ಆಗ್ತಾ ಐತೆ ಅಂತ. ಅದರ ಬದಲು ರೈತಾಪಿ ಜನಕ್ಕೆ, ರೈತರಿಗೆ 24 ಗಂಟೆ ಕರೆಂಟು ಕೊಟ್ಟು ಫ್ರೀ ಕೊಡಬೇಡಿ. ಅವ್ರಿಗೂ ಅರ್ಧ ಏನು ಖರ್ಚಾಗುತ್ತೋ ಸರ್ಕಾರಕ್ಕೆ ಅದನ್ನು ಅವರಿಂದ ಪಡ್ಕೊಂಡು ಕರೆಂಟ್ ಕೊಟ್ಟರೆ, ರೈತ 1 ಎಕರೆ ಜಮೀನಿದ್ರೂ ಸಹ ಸಿಟಿಗಳಿಗೆ ಬಂದು ವಾಚ್ಮ್ಯಾನ್ ಕೆಲಸ, ಡ್ರೈವರ್ ಕೆಲಸ, ಈ ಟ್ರಾಫಿಕ್ಕು, ಈ ಜಂಜಾಟ ಅವಶ್ಯಕತೆ ಇರಲ್ಲ. ನೆಮ್ಮದಿಯಾಗಿ ಅಲ್ಲಿ 1 ಎಕರೆ ಇದ್ರೂ ಅವನು ಬೆಲೆ ಬೆಳ್ಕೊಂಡು ಅವನ ಸಂಸಾರದ ಜೊತೆ ನೆಮ್ಮದಿಯಾಗಿರ್ತಾನೆ ಅಂತ ನನ್ನ ಭಾವನೆ. 2, ಮೂರನೆಯದು ಫ್ರೀ ಅಕ್ಕಿ ಕೊಟ್ಟಿರುವುದರಿಂದ ಅದು ಯಾರಿಗೂ ಉಪಯೋಗ ಆಗ್ತಾಯಿತೋ ಯಾರಿಗೋ ಗೊತ್ತಿಲ್ಲ. ಈ ಕುಡುಕರಿಗೆ ಅದು ಎಂಡದ ಲಾಬಿ ಜಾಸ್ತಿ ಮಾಡಿಬಿಟ್ಟು ರೇಟ್ಗಳು ಜಾಸ್ತಿ ಮಾಡಿ ಅದು ತಗೊಂಡೋಗಿ ಅಂಗಡಿನಲ್ಲಿ ಮಾರಿಕೊಂಡು ಅವನೊಂದು ಕ್ವಾರ್ಟರ್ ಕುಡ್ಕೊಂಡು ಹೋಗಿ ಮಲ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದರಿಂದ ಜಾಸ್ತಿ ಕರಪ್ಷನ್ ನಡೀತಾ ಇತ್ತು ರೇಷನ್ನಿಂದ. ಅದು ಅವಶ್ಯಕತೆ ಇರಲಿಲ್ಲ. ಫ್ರೀ ಅನ್ನೋದು ಅವಶ್ಯಕತೆ ಇರಲಿಲ್ಲ. ಫ್ರೀ ಅನ್ನೋದು ಕೊಟ್ಟಾಗ ಏನಾಗೋದು, ಸೋಂಬೇರಿಗಳು ನಾವೇ ಸೋಂಬೇರಿಗಳು ಮಾಡ್ತಾಯಿದ್ದೀವಿ ಜನಾನ. ಅದರ ಬದಲು ಫ್ರೀ ಅನ್ನೋದು ಬದಲು ಅವರಿಗೆ ವ್ಯವಸಾಯಕ್ಕೆ ಜಮೀನಿರೋನಿಗೆ ಆ ಕರೆಂಟು ನೀರು ಅದು ಅವಕಾಶಗಳು ಮಾಡಿಕೊಟ್ರೆ ಅವನು ಸಮೃದ್ಧಿಯಾಗಿರ್ತಾನೆ. ಸರ್ಕಾರದ ಮೇಲೆ ಅವಲಂಬಿಸಲ್ಲ, ನನ್ನ ಕೆಲಸ ಕೊಡಿ, ಇದು ಕೊಡಿ. ಹಳ್ಳಿಗಳು ವೃದ್ಧಾಶ್ರಮಗಳಾಗ್ಬಿಟ್ಟಿದೆ. ತಂದೆ ತಾಯಿಗಳು ಮುದುಕರು ಹಳ್ಳಿಗಳಲ್ಲಿದ್ದಾರೆ ವಿನಃ ಈ ಹುಡುಗರೆಲ್ಲ ಇಲ್ಲಿ ಬಂದು ಕ್ಲಬ್ಬು, ಬಾರು, ಕುಡುಕರು, ಕೆಟ್ಟ ಚಾಲಿಗೆ ಹೋಗ್ಬಿಟ್ಟಿದ್ದಾರೆ. ಇದನ್ನು ಸರ್ಕಾರ ಗಮನಿಸಬೇಕು, ಮಾಡಬೇಕು. ಯಾವ ರೂಪದಲ್ಲಿ ಮಾಡಬೇಕು? ಹೆಲ್ತ್ ಬಗ್ಗೆ ವಯಸ್ಸಾದವ್ರಿಗೆ ನೀವು ಫ್ರೀ ಕೊಡಿ. ಇಷ್ಟು ಮೇಲ್ಪಟ್ಟವ್ರಿಗೆ, ಬಿಲೋ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ, ಸ್ವಲ್ಪ ಬಡವ್ರು ಇರ್ತಕ್ಕಂಥವ್ರಿಗೆ ಹೆಲ್ತ್ ಫ್ರೀ ಮಾಡಿ. ಎಜುಕೇಷನ್ ಮೆರಿಟೆಡ್ ಬೇಸ್ ಆನ್, ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಮೆರಿಟ್ಟು ಏನು ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಮೆರಿಟ್ ಬೇಸ್ಡ್ ಆನ್ ಅವರಿಗೆ ಎಲ್ಲ ಇದಕ್ಕೆ ತಕ್ಕಂಗೆ ನೀವು ಕಾಲೇಜ್ ಸೀಟು, ಮೆಡಿಕಲ್ಲು, ಇಂಜಿನಿಯರಿಂಗು ಕೊಟ್ಟರೆ ಅವ್ರು ಪ್ರತಿಭಾವಂತರಾಗ್ತಾರೆ. ದೇಶ ಕೆಟ್ಟ ದಾರಿಗೆ ಹೋಗೋಕ್ಕೆ ಅವಕಾಶ ಇರಲ್ಲ. ವ್ಯವಸಾಯ ಮಾಡೋನಲ್ಲಿ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಾಗಿ ದೇಶ ಸಮೃದ್ಧಿಯಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ ಅಂತ ನನ್ನ ಭಾವನೆ. ಬೀಟ್ ಪ್ಲಸ್ ಕರ್ನಾಟಕ.